ಈ ಅವೈಜ್ಞಾನಿಕವಾಗಿ ಒಬ್ಬ ಭ್ರಷ್ಟ ಅಧಿಕಾರಿಗಳು ಇವರು 540 ನಂಬರ್ ಸರ್ವೆ ನಂಬರಿನ ಯಲ್ಲಮ್ಮ ಕೋಮ್ ತಿಪ್ಪೇಸ್ವಾಮಿ ಯಲ್ಲಮ್ಮ ಕೋಮ್ ನಿಂಗಪ್ಪ ಎನ್ನುವ ಹೆಸರಿನ ಈ ಜಮೀನನ್ನ ನಮಗೆ ಯಾರಿಗೂ ಗೊತ್ತಿಲ್ಲದಂಗೆ ಲಕ್ಷ್ಮೀ ಕೋಮ್ ತಿಪ್ಪೇಸ್ವಾಮಿ ಅಂತ ಮಾಡಿದ್ರೆ ಯಾರ್ರೀ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬಿಟ್ಟು ಇಂಥ ಅಧಿಕಾರಿಗಳು ನಮಗೆ ಬೇಕಾ? ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲಿವರೆಗೆ ಯಾಕೆ ಇಟ್ಕೊಂಡ್ರಿ ಇವರು? ಇಡಿ ಉಪತಹಶೀಲ್ದಾರ್ ಆಗಿರ್ಬೋದು, ಲಂಚ ಪಡೆಯುವ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಈ ತಹಶೀಲ್ದಾರ್ ಬಂದು ಈ ಗಮನ ಹರಿಸಬೇಕು. ಇದನ್ನ ಯಾರು ಕೇಳೋದಿಲ್ವಾ? ಈ ಬಡ ರೈತರುಗಳನ್ನ ಅಹವಾಲನ್ನ ಸ್ವೀಕರಿಸೋರು ಯಾರು? ಜಿಲ್ಲಾಧಿಕಾರಿ ಅವರ, ಇಲ್ಲ ತಹಶೀಲ್ದಾರ್ ಅವರ, ಇಲ್ಲ ನಮ್ಮ ನಾಡ ಕಚೇರಿಯವರ, ಉಪ ತಹಶೀಲ್ದಾರ್ ಅವರ? ಹೀಗಾದರೆ ನಮ್ಮ ಜಮೀನನ್ನ ಇನ್ನೊಬ್ಬರು ಗಮನಿಸ್ತಾರೆ. 5,000 ದುಡ್ಡು ಕೊಟ್ಟುಬಿಟ್ರೆ ನನ್ನ ಜಮೀನನ್ನ ಇನ್ನೊಬ್ಬರು ಜನಕ್ಕೆ ಹಸ್ತಾಂತರ ಮಾಡ್ತಾರೆ. ಇದನ್ನ ಪ್ರತಿಭಟನೆ ಮಾಡ್ತೀವಿ. ಇದು ಸರಿಪಡಲಿಲ್ಲ ಅಂದ್ರೆ ಅವರನ್ನ ಕಾನೂನುಬದ್ಧವಾಗಿ ಅಮಾನತುಗೊಳಿಸಬೇಕು. ಈಗ ಇಮಿಡಿಯೇಟ್ಲಿ ಈಗ ಅಮಾನತುಗೊಳಿಸಬೇಕು. ಯಾರೇ ತಪ್ಪು ಮಾಡಿರುವ ಭ್ರಷ್ಟ ಅಧಿಕಾರಿ ಅವ್ರು ಯಾರೇ ಆಗಿರ್ಬೇಕು ಅವರನ್ನ ದಯಮಾಡಿ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿ ಅವರು ಇವರಿಗೆ ಸಸ್ಪೆಂಡ್ ಮಾಡಲಿ. ಆಮೇಲೆ ಡಿಸ್ಮಿಸ್ ಮಾಡಬೇಕು. ಇವರಿಗೆ ಕಾನೂನಲ್ಲಿ ಇವರನ್ನ ಅದೇನಿದೆ ಕ್ರಮ ಜರುಗಿಸಬೇಕು ಅಂತ ತಮ್ಮೆಲ್ಲರಿಗೂ ನಾನು ಕೇಳ್ತೀನಿ. 2 ಮಾತು ನಾನು ಮುಗಿಸ್ತಾ ಇದ್ದೀನಿ. 25 ವರ್ಷದಿಂದ ನಾವು ಖರೀದಿ ತಗೊಂಡು ಜಮೀನು ಮಾಡಿದಂಥ ಜಮೀನನ್ನ ಏನು ಮಾಡಿದ್ದಾರೆ, ಸೆಕ್ರೆಟ್ರು ಇವರೆಲ್ಲ ಸೇರ್ಕೊಂಡು ಸೆಕ್ರೆಟ್ರು ಎಲ್ಲರೂ ಸೇರ್ಕೊಂಡು ಕುರುಬ ಅಂತೇಳಿ ಹೊನ್ನಾಳಿ ಕುರುಬ ಅಂತೇಳಿ ಅಲ್ಲಿಂದ ಸೈನ್ ಮಾಡಿಸಿ ಅದನ್ನು ಅಪಹರಿಸಿ 14 ಲಕ್ಷ ದುಡ್ಡು ತಗೊಂಡು ಪೂರ್ತಿ ಅವರೆಲ್ಲ ಮಾಡ್ಕೊಂಡು ತಿಂದಿದ್ದಾರೆ. ಇವಾಗ ಅವರು ಬೇರೆ ಕಡೆಗೆ ಖಾತೆ ಆಗೈತೆ, ನಮಗೆ ಖಾತೆ ಆಗಿತ್ತಲ್ಲ. ಅವರು ಯಾರೋ ಒಬ್ಬರು ನಮಗೆ ಅವರು ಮುಸ್ತೂರು ಜಮೀನು ತಗೊಂಡಿರ್ತಾರೆ. ಇವತ್ತಿನವರೆಗೂ ಅವನು ಕುರುಬಣ್ಣ ಅಂತಂತೇಳಿ ಖಾತೆ ಮಾಡಿಸಿ ಆರೇ ಅವರೆಲ್ಲ ಮಾಡಿದ ಬದುಕುಗಳು ಇವೆಲ್ಲ ಸಿದ್ಧ ಮಾಡಿ ಒಂದು 4 ಬೋರ್ಡ್ಗಳು ಇದೇ ಥರ ಹಿರೇಕೆರೆ ಕಾವಲಾಗಿರೋದು. ಸಪೋರ್ಟ್ ಮಾಡಿರೋರು ಡಿ ಸಿ ಎ ಸಿ ಯಾರು ಮಾಡಿಲ್ಲ. ಬರೀ ಇಲ್ಲೇ ರಘುಮೂರ್ತಿ ತಹಸೀಲ್ದಾರ್ ಇದ್ರಲ್ಲ ಅವರಿಂದ ಮಾಡಿರೋದು. ಅಲ್ಲಿಂದ ಪ್ರತಿ ಒಂದು ದಾಖಲೆ ತಗೊಂಡು ಇಟ್ಕೊಂಡಿದ್ದೀವಿ ನಾವು. ಇಲ್ಲಿ 1 ವರ್ಷ 4 ಬೋರ್ಡ್ಗಳು ಹೀಗೆ ಮಾಡಿದ್ದಾರೆ. ಎಲ್ಲ ಸೀದಾ ಬರೀ ಹಂಗ ಮಾಡ್ಕೊಂಡು ಎಲ್ಲ ಸೀದಾ ಪ್ರತಿ ಒಂದೆಲ್ಲ ಮಾಡಿ ಈ ಥರ ಬಡವರಿಗೆಲ್ಲ ಅನ್ಯಾಯ ಮಾಡಿ ಯಾತಕ್ಕೂ ಬರ್ದಂಗೆ ಹಿರೇಕೆರೆ ಕಾವಲ್ಲ 3 ಕಾಸಿಗಿಲ್ದಂಗೆಲ್ಲ ಮಾಡಿರೋ 3 ಕಾಸಿಗಿಲ್ಲಲ್ಲಿ ಹಿರೇಕೆರೆ ಕಾವಲು ರೈತರು ಮಾಡಿರೋರು ಎಲ್ಲೋ ಇದ್ದಾರೆ ಅವರು. ಹೌದಾ? ಎಲ್ಲೋ ಅವರೆಲ್ಲ ಫೋಡ್ಗಳು ಬಂದಿದ್ದಾವೆ. ಅವರಿಗೆಲ್ಲ ಸೀದಾ ಹಿಂಗೆ ಸರ್ವೆ ನಂಬರ್ಗಳೆಲ್ಲ ಸೀದಾ ಪ್ರತಿ ಒಂದು ಎಲ್ಲದೂ ಬಂದಿದ್ರು ಕೂಡ ಅವ್ನು ಯಾರು ಇಲ್ಲ. ಸರ್ಕಾರಿಗೆ ಸೇರಿಸ್ತೀವಿ, ಅದನ್ನು ಸೇರಿಸಿ ಬಡವಿಗೆ ಸೇರಿಸ್ತೀವಿ ಅಂತೇಳಿ ಅನ್ಯಾಯ ಮಾಡಿ ಜನಗಳೆಲ್ಲ ಸೀದಾ ಅಪಹರಿಸಿ ಯಾತ್ಯಾತಕ್ಕೆ ಬರ್ದಂಗೆಲ್ಲ ಸೀದಾ ಬಡವ್ರನ್ನೆಲ್ಲ ಸೀದಾ 3 ದಿಕ್ಕಿಗೆ ಮಾಡಿದಾರೆ. ಪ್ರತಿಯೊಬ್ಬರು ಆರೇ ಇವರೆಲ್ಲ ಸೇರ್ತೀವಿ. 3 ತಿಂಗಳಾಯ್ತು ಮಾಡಿನೂ ಬರೋಂಗಿಲ್ಲ, ಯಾವುದು ಮಾಡ್ಕೊಳ್ಳೋದು. ನಾವು ಬಂದು ಕೇಳಿದ್ರು ಮಾಡೋಂಗಿಲ್ಲ. ಅವ್ನು ಯಾರು ಲಂಚ ಕೊಟ್ಟರೆ ಅವ್ನು ಬರೋದು. ಯಾರೋ ಹೊಲ ಯಾರಿಗೆ ಮಾಡಿದರೆ ನಾವೆಲ್ಲಿಗೆ ಹೋಗಿ ಬಡವರು ಕಲ್ಲು ಮಣ್ಣು ಹೊತ್ತು ಹೊಟ್ಟೆ ಬಟ್ಟೆ ಕಟ್ಟಿ ನಾವು ಮಾಡಿರೋ ನಾವು ಇದನ್ನು ಬಡವ್ರ ತಲೆ ಮೇಲೆ ಬಂಡೆ ಹಾಕಿ ಹೊಟ್ಟೆ ಹೊರಿತೀವಲ್ಲ. ನಮ್ಮನ್ನ ಏನಂತ ನಮ್ಮನ್ನು ಕಣ್ಣೀರು ಕೈ ಚಾಚಿದ್ದಾರೆ. ಈಗ 6 ವರ್ಷದಿಂದ ನಮ್ಮಂತ ನೀವು ಬಂದು ಕೇಳಿದ್ರೆ ಏನು ಹೇಳ್ತಾರೆ ನಿಮಗೆ? ಅವ್ರೇನು ಹೇಳ್ತಾರೆ ಸ್ವಾಮಿ, ಅವ ಬಾ ನಾಳೆ ಬಾ ನಾಡ್ದ ಬಾ ನಿಂದೇನಿಲ್ಲ ನೀನೇನು ಮಾಡಿದೀಯ ಅಂದ್ರೆ ಮಾಡ್ದಲ್ಲೇ ನಾವು ಕೇಳ್ತೀವಿ. ಸರ್ವೆ ಮಾಡಿಸಿದ್ವಿ, ಎಲ್ಲ ಮಾಡಿಸಿದ್ವಿ, ಯಾಕಿಲ್ಲ ನಮಗೆ ನ್ಯಾಯ ಕೊಡ್ತೀವಿ ಅಷ್ಟೇ. ನಿಂದೇನು ಹೇಳ್ತೀಯ ನಮ್ಮ